ಅವಮಾನಕಾರಿ ಮಾತು ಆಡಿದ್ದಾರೆ. ಖಂಡನೀಯ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರನ ಖಂಡನೀಯ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಈ ಸರ್ಕಾರಕ್ಕೆ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಜ್ಞಾನ ಇಲ್ಲಲ್ವಾ? ಜ್ಞಾನ ಇಲ್ಲಲ್ಲ? ಮಾಡ್ಲಿ, ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿ. ಅಧ್ಯಕ್ಷರೇ, ನೀವು ನಾನು ರಾತ್ರಿಯೇ ನಿಮ್ಮ ಹತ್ರ ಮಾತಾಡಿದೆ. ನಾನು ಎಲ್ಲ ರೆಡಿಯಾಗಿರ್ತೇನೆ, ಬೆಳಿಗ್ಗೆ ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ಅಪ್ಪರ್ ಹೌಸ್ ಡ್ಯೂಟಿ ಇತ್ತು, ಅಲ್ಲಿಗೆ ಹೋಗಿದ್ದೆ. ಆದ್ರೆ ಈ ರೀತಿ ಮಾತಾಡಿದ್ರೆ ಹೇಗೆ? ನಾವು ರೆಡಿ ಇದ್ದೀವಿ. ಮತ್ತೆ ಯಾಕೆ ಮಾತಾಡ್ತೀವಿ? ಅವ್ರಿಗೆ ಹೇಳ್ಬೇಕಲ್ಲ. ಸಭಾಧ್ಯಕ್ಷರೇ, ಅಲ್ಲ, ಸ್ವಲ್ಪ ಪ್ರಚಾರ ಸಿಗ್ಬೇಕಲ್ಲ ಅವ್ರಿಗೆ. ಅದಕ್ಕೆ ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ಉಪವಿಭಾಗ ವ್ಯಾಪ್ತಿಯ ಹನೂರು ವನ್ಯಜೀವಿ ವಲಯದ ಶಾಗ್ಯ ಶಾಖೆಯ ಹೊಳೆಮರೆ ದಟ್ಟಿ ಗಸ್ತಿನ ಚಿಕ್ಕನಲ್ಲೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ವನ್ಯಪ್ರಾಣಿ ಕಳ್ಳಬೇಟೆ ಸಂಬಂಧ ಕಳ್ಳನಾಡ ಬಂದೂಕುಧಾರಿಗಳು ಅಕ್ರಮವಾಗಿ ಅರಣ್ಯವನ್ನು ಪ್ರವೇಶಿಸಿ ದಿನಾಂಕ 14/8/26 ಅಂದಾಜು ರಾತ್ರಿ 8 ಗಂಟೆಗೆ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಸಿಗುತ್ತೆ ಸಭಾಧ್ಯಕ್ಷರೇ. ಆಮೇಲೆ ಸದರಿ ಮಾಹಿತಿಯ ಮೇರೆಗೆ ಅರಣ್ಯ ಸಿಬ್ಬಂದಿಗಳು ಕೂಡಲೇ 2 ತಂಡಗಳಾಗಿ ಹನೂರು ವನ್ಯಜೀವಿ ಉಪವಿಭಾಗ ವ್ಯಾಪ್ತಿಯ ಇಲಾಖಾ ವಾಹನಗಳಾದ KA 04 G2052 ಮತ್ತು KA 010 G0684 ಸದರಿ ಅರಣ್ಯ ಪ್ರದೇಶದ ಸುತ್ತಮುತ್ತ ಕಾರ್ಯಾಚರಣೆ ನಡೆಸಲು ಪ್ರಾರಂಭಿಸಿದ್ದು, ಗೋಮಡಿಯನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಕೆಲವು ಟಾರ್ಚ್ ಬೆಳಕಿನ ಸಹಾಯದಿಂದ ಏನನ್ನು ಹುಡುಕುತ್ತು ಕಂಡುಬರುತ್ತದೆ. ಆಮೇಲೆ ಆ ಮೇರೆಗೆ ಗೋಮಡಿಹಳ್ಳಿ ಅರಣ್ಯ ಪ್ರದೇಶ, ಹಳೆಯೂರಿನತ್ತ ಅರಣ್ಯ ಪ್ರದೇಶ, ಈ ಪ್ರದೇಶಗಳಲ್ಲಿ ಅಲ್ಲಿ ಎಲ್ಲ ಪರಿಶೀಲನೆ ಮಾಡ್ತಾರೆ ಸಭಾಧ್ಯಕ್ಷರೇ. ನಂತರ ಎಲ್ಲ ಸಿಬ್ಬಂದಿಗಳು ಕೊನೆಯದಾಗಿ ಸೀರನಮಡ ಅರಣ್ಯ ಪ್ರದೇಶದಲ್ಲಿ ಟಾರ್ಚ್ ಬೆಳಕು ಕಂಡು ಬಂದಿರುವುದರಿಂದ ಸದರಿ ಪ್ರದೇಶವು ಸ್ಪಷ್ಟವಾಗಿ ಕಾಣುವಂತಹ ಕರಡಿಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ವೀಕ್ಷಿಸುವ ಸಲುವಾಗಿ ಬೆಳಗಿನ ಜಾವ ಅಂದಾಜು 5 ಗಂಟೆ ಸಿಬ್ಬಂದಿಗೆ ತೆರಳಿರುತ್ತಾರೆ ಸಭಾಧ್ಯಕ್ಷರೇ. ಇದು ನಮ್ಮ ಬಾರ್ಡರಿಂದ, ಹಳ್ಳಿಗಳ ಬಾರ್ಡರಿಂದ ಸುಮಾರು 8 ಕಿಲೋಮೀಟರ್, 5ರಿಂದ 8 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಸದರಿ ಕರಡಿಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು ಮತ್ತು ಪೊದೆಗಳ ಮರೆಯಲ್ಲಿ ಅವಿತಿದ್ದ ಬೇಟೆಗಾರರು ಅರಣ್ಯ ಸಿಬ್ಬಂದಿಯನ್ನು ನೋಡಿ ಆಕ್ರಮ ನಾಡಬಂದೂಕಿನಿಂದ ಗುಂಡಿನ ದಾಳಿ ನಡೆಸಲು ಮುಂದಾಗಿದ್ದು, ಗುಂಡಿನ ಕಿಡಿಯು ಬೆಳಕು ಸಿಬ್ಬಂದಿಗೆ ಗೋಚರವಾಗಿರುತ್ತದೆ. ನಂತರ ಇಲಾಖೆ ಸಿಬ್ಬಂದಿಗಳು ಸದರಿ ಬೇಟೆಗಾರರಿಗೆ ಶರಣಾಗುವಂತೆ ಮನವೊಲಿಸಲು ಪ್ರಯತ್ನಿಸಿದಾಗಿಯೂ ಸಹ ದಾಳಿ ಮಾಡಲು ಮುಂದಾಗದ ಹಿನ್ನೆಲೆಯಲ್ಲಿ ಇಲಾಖಾ ಸಿಬ್ಬಂದಿಗಳು ಸದರಿಯವರನ್ನು ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಹಾಗೂ ವನ್ಯಜೀವಿ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಹಿತದೃಷ್ಟಿಯಿಂದ ಶಿವರಾಜ್ ಸಾಸಲ ವಾದಡ ಗಸ್ತು ಅರಣ್ಯ ಪಾಲಕ ಇವರಿಗೆ ಇಲಾಖೆಯಿಂದ ವಿತರಿಸಲಾದ ಬಂದೂಕು ಸಂಖ್ಯೆ R721035 ಇಂದ ಕಿಡಿಯ ಬೆಳಕು ಗೋಚರವಾದ ದಿಕ್ಕಿನಲ್ಲಿ ಸದರಿಯವರು ಪ್ರತಿದಾಳಿ ನಡೆಸಿರುತ್ತಾರೆ. ಸದರಿ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳು ಇದ್ದ ಸ್ಥಳಕ್ಕಿಂತ ಕಳ್ಳಬೇಟೆಗಾರರು ಎತ್ತರದ ಪ್ರದೇಶದಲ್ಲಿ ಕಂಡುಬಂದಿದ್ದರಿಂದ ಸಿಬ್ಬಂದಿಗಳು ಕಾರ್ಯಾಚರಣೆ ಬಳಿಕ ಮಾಡಿರುವ ಸ್ಲೈಡ್ ಆಕ್ಷನ್ ಗನ್ನಿನಿಂದ 3 ಸುತ್ತು ಕಾಡಸೂಸುಗಳನ್ನು ಹಾರಿಸಿದಾಗ ಗುಂಡು ನೇರವಾಗಿ ವ್ಯಕ್ತಿಯ ನಿರ್ದಿಷ್ಟವಾದ ಭಾಗಕ್ಕೆ ತಗುಲುವುದಿಲ್ಲ. ಕಾರಣ ಸದರಿ ಕಾಡತೂಸು ಸಣ್ಣ ಸಣ್ಣ ಪೆಲ್ಲೆಟ್ಸ್ಗಳು ಹಾಗೂ ಮದ್ದನ್ನು ಒಳಗೊಂಡಿದ್ದು, ಕಾಡತೂಸಿನಿಂದ ಹೊರಬರುವಾಗ ಚೆದರುವುದರಿಂದ ಆರೋಪಿಗಳು ವಿವಿಧ ಅಂಗಾಂಗಗಳು ಗುಂಡು ತಗುಲಿರುತ್ತದೆ. ಸದರಿ ಘಟನೆಯು ಜರುಗುವ ವೇಳೆಯಲ್ಲಿ ಬೇಟೆಗಾರರು ಕರಡಿಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ಇಲಾಖಾ ಸಿಬ್ಬಂದಿಗಿಂತ ಎತ್ತರದ ಪ್ರದೇಶದಲ್ಲಿ ನಿಂತು ಗುಂಡಿನ ದಾಳಿ ನಡೆಸಿದಾಗ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ ಸದರಿ ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರುವುದರಿಂದ ಸಿಬ್ಬಂದಿಗಳು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರಿಗೆ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗುಲಿದ್ದು, ಸಿಬ್ಬಂದಿಗಳು ಯಾವುದೇ ದುರುದ್ದೇಶದಿಂದ ಸದರಿ ಕ್ರಮವನ್ನು ಕೈಗೊಂಡಿರುವುದಿಲ್ಲ.